ನೋಡಿ ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು? ಪಥಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ, ಹೌದಾ? ಪರ್ಮಿಷನ್ ಕೇಳಲಿ. ಇಷ್ಟು ವರ್ಷ ಏನು ನಡೀತಾ ಇತ್ತು ಮಾಹಿತಿಗಾಗಿ ಅಂತ ಕೇಳ್ತಾರೆ, ಇವಾಗ ಅನುಮತಿಗಾಗಿ. ಅಲ್ಲಿ ಹೌದಪ್ಪ, ಅಲ್ಲಿ ಲೋಕಲಲ್ಲಿ ಏನೂ ತೊಂದರೆ ಇಲ್ಲ, ಪಥಸಂಚಲನ ಮಾಡೋದ್ರಿಂದ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದ್ರೆ ಕೊಡ್ಲಿ. ಆಕ್ಷೇಪ ಇದ್ರೆ ಕೊಡಬೇಡಿ. ಅದರಿಂದ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ, ಅದರಿಂದ ನನಗೆ ಏನಾದರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡಬೇಡಿ. ಬರೀ RSS ಅಂತ ಯಾರಿದ್ರು ಇರ್ಬೋದು ಸರ್, ಬರೀ RSS ಅಂತಲ್ಲ, RSS ಇರ್ಬೋದು, ಬೇರೆ ಸಮುದಾಯದವ್ರು ಇರ್ಬೋದು, ಬೇರೆ NGOಗಳು ಇರ್ಬೋದು. ಈಗ ಬೇರೆ NGOಗಳೆಲ್ಲ ರಿಜಿಸ್ಟರ್ಡ್ ಮೇಲೆ ತಗೊಂತಾ ಇದೆಯಲ್ಲ ಪರ್ಮಿಷನ್ನು. ಈಗ ಭೀಮ್ ಆರ್ಮಿ ಅವರು ಪರ್ಮಿಷನ್ ಕೇಳಿದ್ದಾರೆ. ಯಾರೇ ಲೆಟರ್ ಹೆಡ್ ಅಲ್ಲಿ ಕೇಳಿರೋದು? ಅವ್ರ ಲೆಟರ್ ಹೆಡ್ ಅಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ, DSS ಅವ್ರು ಕೊಟ್ಟಿದ್ದಾರೆ, ಇನ್ನೊಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡ್ತಾ ಇಲ್ಲ? ನಾವು ಯಾರಿಗೂ ಕೊಡಬಾರ್ದು ಇವ್ರೆ, ನನ್ನ ಪ್ರಕಾರ. ಈಗ ನೋಡಿ, ಎಲ್ಲ ಪ್ರಶ್ನೆಗೂ ಇದೇ ಉತ್ತರ ಅಂತ ಇಲ್ಲ. ಅಲ್ಲಿ ಲೋಕಲ್ ಅಲ್ಲಿ ಈಗ ಮೊನ್ನೆ ಹೈಕೋರ್ಟ್ ನಲ್ಲಿ ಏನ್ ಹೇಳಿದ್ದಾರೆ? ಲೋಕಲ್ ಅಥಾರಿಟೀಸ್ ಆರ್ ದ ಬೆಸ್ಟ್ ಜಡ್ಜಸ್ ಟು ಮೇಂಟೈನ್ ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳಿದ್ದಾರೆ. ಅಲ್ಲಿ ಲೋಕಲ್ ಅಲ್ಲಿ ಅದರಿಂದ ಏನಾದರೂ ತೊಂದರೆ ಆಗಂಗಿದ್ರೆ ಭದ್ರತೆ ಕೊಟ್ಟನ ಮಾಡಿಸ್ತಾರೆ, ಇಲ್ಲಿದ್ರೆ ನಿಷೇಧನ ಮಾಡ್ತಾರೆ. ಇಲ್ಲ, ಅದೇ ಹೇಳ್ತಾ ಇರೋದು ಇವ್ರೆ, ಅದು ಮಾಡಿದ್ರೆ ತಪ್ಪು. ಈಗ ಅವ್ರಿಗೆ ಈಗ ಜಾರಕಿಹೊಳಿ ಸಾಹೇಬ್ರು ಸ್ಟೇಟ್ಮೆಂಟ್ ನೋಡಿದೆ ನಾನು, ಅವಕಾಶ ಇದ್ರೆ ಅವರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಿದ್ರು ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ನಾನಿರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, CM ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ, ನೋಬಡಿ ಇಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ವೈ ಇಸ್ RSS ಅಬೌವ್ ದ ಲಾ ಅಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಖರ್ಗೆ ಅವರ ಸ್ಟೇಟ್ಮೆಂಟ್ ಇದೆ ಸರ್, ಅಮಿತ್ ಶಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಖರ್ಗೆ ಅವರ ಒಂದು ಆಸೆ ಈಡೇರಲ್ಲ ಅನ್ನೋ ಮಾತಾಡಿದ್ದಾರೆ. BJP ಇರೋ ತನಕ ಈಡೇರಲ್ಲ. ಇವತ್ತಿಲ್ಲ ನಾಳೆ ನಾವು ಬರ್ತೀವಲ್ಲ. ಈಗ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಡೂ ಆಸ್ ಪರ್ ಲಾ ಅಲ್ಲ. ಇವರೆಲ್ಲ BJP, ನಾನು ಅವತ್ತೇ ಹೇಳಿದ್ದೇನಲ್ರಿ, BJP ಅವರು RSSನ ಗುಲಾಮರು. ಈಗ ಯಾರಾದರೂ ಇಷ್ಟು ಒಂದು ತಿಂಗಳಾಗ್ತಾ ಬಂತ ಇದು ನಿಮ್ಮ ಪಥಸಂಚಲನದ ಇಶ್ಯೂ ಆಗಿ? ಒಂದು ತಿಂಗಳಾದಮೇಲೆ ಇವತ್ತು ನಿನ್ನೆ RSS ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವು ಒಂದು ತಿಂಗಳು ಹಾದಿ ಬೀದಿನಲ್ಲೆಲ್ಲ ಯಾರ್ರೀ ಬೈಕೊಂಡು ಓಡಾಡ್ತಾ ಇದ್ರು? BJP ಅವರು. ಏನು ಒಬ್ಬರಿಗಿಂತ ಒಬ್ರು ಮೈ ಮೇಲೆ ಬಿದ್ದಿ RSS ಬಗ್ಗೆ ಪ್ರೊಟೆಕ್ಷನ್ನು. ಯಾಕಂದರೆ ಅಲ್ಲಿ ಅವರು ಬಾಯಿ ತೆಗೆದು ನಮಗೆ ಬೈದಿಲ್ಲ ಈ ವಿಚಾರದಲ್ಲಿ ಅಂದರೆ ಅಲ್ಲಿ ಕೇಶವ ಕೃಪಾದಲ್ಲಿ ನೆಕ್ಸ್ಟ್ ಟೈಮ್ B.Pharm ಕೊಡೋಲ್ಲ. BJP ರಾಷ್ಟ್ರ ಅಧ್ಯಕ್ಷರು ಯಾಕ್ರಿ ಇನ್ನೂ ತೀರ್ಮಾನ ಆಗಿಲ್ಲ ಹೇಳಿ? ಬಿಕಾಸ್ RSS ಇಸ್ ನಾಟ್ ಡಿಸೈಡೆಡ್. BJP ಈಸ್ RSS ಪೊಲಿಟಿಕಲ್ ಫ್ರಂಟ್ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸುಮ್ಮನೆ ಇದು ನಾಟಕ, ಏನು ಸೋಷಲ್ಲು ಕಲ್ಚರಲ್ಲು ದೇಶದ ಐಕ್ಯತೆಗಾಗಿ ದೇಶಕ್ಕಾಗಿ ಅಂತ ಎಲ್ಲ ನಾಟಕ ಇವ್ರದ್ದು. ಇವರು ನೀವು BJP ಪಕ್ಷದ ಒಫಿಷಿಯಲ್ ನೀವು ಸಾಮಾಜಿಕ ಜಾಲತಾಣದ ರಿಲೀಸು ಅಥವಾ ಮೀಡಿಯಾ ರಿಪೋರ್ಟ್ ರಿಲೀಸ್ ನೋಡಿ, 100 ವರ್ಷ RSS ಆದಾಗ ಒಂದು ಇನ್ಫೋಗ್ರಾಫಿಕ್ ಮಾಡಿದ್ದಾರೆ. ಆ ಇನ್ಫೋಗ್ರಾಫಿಕ್ನಲ್ಲಿ RSSನ ಎಜುಕೇಷನ್ ವಿಂಗ್ ಯಾವುದು, ಕಲ್ಚರಲ್ ವಿಂಗ್ ಯಾವುದು, ಬೇರೆ ಬೇರೆ ವಿಂಗ್ಸನ್ನು ಅವ್ರು ತೋರಿಸಿದ್ದಾರೆ. ಪೊಲಿಟಿಕಲ್ ವಿಂಗ್ನಲ್ಲಿ BJP ಇದೆ. ಅದು ಹಾಕಿದ್ದು ಯಾರು? ಕಾಂಗ್ರೆಸ್ ಹಾಕಿಲ್ಲ, ಬೇರೆ ಯಾರೋ ಹಾಕಿಲ್ಲ. ಅದನ್ನು ಪೋಸ್ಟ್ ಮಾಡಿದ್ದು, ಅದನ್ನು ಮೀಡಿಯಾ ರಿಲೀಸ್ ಮಾಡಿದ್ದು ಅಧಿಕೃತವಾದಂಥ BJP ಪಕ್ಷದವರು. ಸೊ ಅವ್ರು ಹೇಳಲೇಬೇಕಲ್ಲ, ಇವ್ರ ಅಸ್ತಿತ್ವ ಇರೋದೇ RSS ಇರೋ ತನಕ. ಸರ್, ಆಮೇಲೆ ಈಗ ನವೆಂಬರ್ 21ರಂದು DK ಶಿವಕುಮಾರ್ CM ಆಗ್ತಾರೆ, ಪದಗ್ರಹಣ ಮಾಡ್ತಾರೆ ಅಂತ ತುಂಬಾ ಚರ್ಚೆಗಳಾಗ್ತಾ ಇದೆ ಅಂತ ಯಾರು ಇಲ್ಲ. ಈಗ ನೀವು ಇಲ್ಲ ಒಂದ್ ನಿಮಿಷ ನೋಡಿ, ನೀವು ಇದೇ ನಮ್ಗೆ ಯಾವಾಗ್ಲೂ ಸಿಗಾಕ್ಸದ್ ನೀವು ನೀವೇನ್ ಹೇಳಿದ್ರಿ ಅವಾಗ್ಲೇ ಖರ್ಗೆ ಅವರು ಹಿಂಗೆ ಹೇಳಿದ್ರು, ಅದಕ್ಕೆ ಹೊಸಬಾಳೆ ಅವರು ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಇತ್ತಲ್ವಾ? ಈ ವ್ಯಕ್ತಿ ಹಿಂಗೆ ಹೇಳಿದ್ರು, ಆ ವ್ಯಕ್ತಿ ಹಿಂಗೆ ರಿಯಾಕ್ಟ್ ಮಾಡಿದ್ರು, ನಿಮ್ದೇನು ರಿಯಾಕ್ಷನ್ ಅಂತ ಇಲ್ಲಿ ಯಾರು ಹೇಳಿದ್ದಾರೆ?
ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಯಾರು ಹೇಳಿದಾರೆ ಬೆಂಬಲಿಗರಲ್ಲ. ಈಗ ನೀವು ಹೇಳಿದ್ರಿ ಆಯ್ಕೆ, ಈಗ ನನ್ನ ಬೆಂಬಲಿಗರು 100 ಹಾಕ್ತಾರೆ, ಅದಕ್ಕೆಲ್ಲ ಬೇರೆಯವ್ರು ರಿಯಾಕ್ಟ್ ಮಾಡಕ್ ಆಗ್ತದ? ಈಗ ಯಾರ ನಮ್ಮ ಚಿತ್ತಾಪುರ್ನ ನಮ್ಮ ಜನರು ನಮ್ಮ ಬಗ್ಗೆ ಏನೋ ಒಳ್ಳೆಯದು ಹಾರೈಸ್ತಾರೆ, ಅವ್ರೇನೋ ಹಾಕಿರ್ತಾರಪ್ಪ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ, ಅದಕ್ಕೆ ನೀವು ಹೋಗಿ ನಮ್ಮ ಬೇರೆ ಕ್ಯಾಬಿನೆಟ್ ಕೊಲಿಗೆ ಕೇಳಕ್ಕಾಗತ್ತಾ? ಸೊ ನೀವು ಹೇಳ್ದಂಗೆ ನೀವು ದಯವಿಟ್ಟು ಅಧಿಕೃತವಾದಂತ ಯಾರು ನಮ್ಮ ಲೀಡರ್ಗಳು ಹೇಳಿದ್ರೆ ಅದಕ್ಕೆ ನಾವು ಮಾತಾಡ್ಕೊಂಡಿದೀವಿ, ಮತ್ತಾಯ್ತು, ಮುಗೀತಲ್ಲ. ಮಾತಾಡ್ಕೊಂಡಿರೋ ಸತ್ಯ ಡಿ ಕೆ ಸಾಹೇಬ್ರು ಹೇಳಿದ್ರಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳಿದ್ರು ಅದಕ್ಕೆ? ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳಿದ್ರು? ಅವ್ರಿಬ್ರು ಏನ್ ಹೇಳಿದ್ರು ಫೈನಲ್ ಅಷ್ಟೇ. ಗೊಂದಲ ಎಲ್ಲಿದ್ರೆ ಬಗೆಹರ್ಲಿಕ್ಕೆ, ಗೊಂದಲ ಇದ್ರೇನೆ ಗಂಟಿದ್ರೆ ತಾನೇ ಬಿಚ್ಚಕ್ಕೆ. ಗಂಟೆ ಇಲ್ಲ, ನೀವೇ ಹೇಳ್ತಾ ಇದ್ರೆ ಗಂಟಿದೆ ಅಂತ ನೋಡಿ, ಅದನ್ನು ನೀವೇ ಹೇಳ್ತಾ ಇದ್ದೀರಾ. ಅದೇ ನಾನು ಹೇಳ್ತಾ ಇರೋದು, ನೀವು ಹೇಳೋದು ಯಾವಾಗ ಕೇಳೋದು ಯಾವಾಗ ನನಗೆ ಕನ್ಫ್ಯೂಷನ್ ಮಾಡ್ಬಿಡ್ತೀರಾ. ನೀವು ಇಲ್ಲಿವರೆಗೂ ಹೇಳಿದ್ರಿ, ನೀವು ಹಿಂಗ್ ಹೇಳ್ತಾ ಇದಾರೆ ಸರ್ ಅದಕ್ಕೆ ರಿಯಾಕ್ಷನ್ ಕೊಡಿ ಅಂತಿದ್ದೀರಾ. ಅದಕ್ಕಿಲ್ಲ, ಗೊತ್ತಿಲ್ಲ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಈಗ ಕೇಳ್ತಾ ಇದ್ದೀರಾ. ನೋಡಿ, ಆಗ್ಲೇ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ ಕೆ ಸಾಹೇಬ್ರು ಇರ್ಬೋದು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಿದ್ರು ಹೈಕಮಾಂಡ್ ಅವ್ರ ತೀರ್ಮಾನ ಇದೆ, ಇದರಲ್ಲಿ ನೀವು ಮಾತಾಡೋದ್ರಲ್ಲಿ ಉಪಯೋಗ ಇಲ್ಲ. ಇಟ್ ಈಸ್ ನಾಟ್ ಆಫ್ ಎನಿ ಯೂಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.